ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು? ಎಲ್ಲ ಚೆನ್ನಾಗಿದೆ. ತುಂಬಾ ಫಿಲಂ ಚೆನ್ನಾಗಿದೆ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. 100 days ಸೂಪರ್ ಸರ್. ಸೂಪರ್ ಆಗಿದೆ ಸರ್. ಸೂಪರ್. ಏನಿತ್ತು? ಏನ್ ಇಷ್ಟ ಆಯ್ತು? ಹೇಗಿದೆ ಸಿನಿಮಾ? ಸೂಪರ್ ಆಗಿದೆ ಸಿನಿಮಾ. ಏನ್ ಇಷ್ಟ ಆಯ್ತು? ಇಬ್ಬರು ಕೌರ ಕಠೋರ ಇಬ್ಬರು ಕ್ಯಾರೆಕ್ಟರ್ ಸೂಪರ್ ಆಗಿದೆ. ನಮ್ಮ ವರ್ಣಶ್ರೀ ಚೆನ್ನಾಗಿ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ವಿಭಿನ್ನವಾಗಿದೆ ಸಿನಿಮಾ. ಥ್ಯಾಂಕ್ ಯು. ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ನಿಮ್ಗೆ? ಚೆನ್ನಾಗಿದೆ ಫಿಲಂ, ನೋಡ್ಬೋದು. ಏನ್ ಇಷ್ಟ ಆಯ್ತು? ಫೈಟು ಆಕ್ಷನ್ ತುಂಬಾ ಚೆನ್ನಾಗಿದೆ, ನೋಡ್ಬೋದು ಎಲ್ಲ ನೋಡಿ. ಚೆನ್ನಾಗಿದೆ. ಅವರು ಸಿನಿಮಾಗೆ ಒಂದು ಇದನ್ನ ತಂದಿದ್ದಾರೆ. ಒಂದು ಚೇಂಜ್ ಕಾಣುತ್ತೆ ಈ ಫಿಲಂ ನೋಡಿದ್ರೆ ಎಲ್ಲರೂ ನೋಡ್ಬೇಕು, ಎಲ್ಲ ಒಂದು ಪಬ್ಲಿಕ್ ನೋಡ್ಬೇಕು. ಹೇಗಿತ್ತು ನಿಮ್ಗೆ? ಭಾರಿ ಚೆನ್ನಾಗಿದೆ. ಬಿ ಮೂರ್ತಿಯವರು ನಟನೆ ಖಳನಾಯಕನ ಪಾತ್ರ ಭಾರಿ ಅದ್ಭುತವಾಗಿ ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ವಜ್ರಮಣಿ ತೂತ್ಯಂ ಶ್ರೀನಿವಾಸ್ ಬಿಟ್ರೆ ಈಗ ಒಂದು ಪಾತ್ರ, ಈಗ ಖಳನಾಯಕನ ಪಾತ್ರ ಬಿ ಮೂರ್ತಿಯವ್ರದ್ದು. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಖಳನಾಯಕ ಬಂದಿದ್ದಾರೆ. ಈಗ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಒಬ್ಬರು ಕನ್ನಡ ನಾಯಕರು ಬಂದಿದ್ದಾರೆ. ಭಾರಿ ಅರ್ಥಪೂರ್ಣವಾಗಿ ಬಂದಿದೆ. ಸುನಾಮಿ ಕಿಟ್ಟಿ ಅವ್ರದ್ದು ಮತ್ತೆ ಚರಿಸ್ಮಾ ಹೀರೋಯಿನ್ ಅವರು ಭಾರಿ ಅದ್ಭುತವಾಗಿ ಮಾಡಿದೆ. ಎಲ್ಲ ಇದೆ ಇದರಲ್ಲಿ, ಆಕ್ಷನ್ನು, ಲವ್ ಸಾಂಗ್ಸು ಎಲ್ಲ ಫ್ಯಾಮಿಲಿಗೆ ಏನ್ ಬೇಕೋ, ಸಾಮಾನ್ಯ ಜನರಿಗೆ ಏನ್ ಬೇಕೋ ಎಲ್ಲ ಕೂತ್ಕೊಂಡು ನೋಡುವಂಥದ್ದು ಮೂವಿ ಇದು. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಒಳ್ಳೆ ರೆಸ್ಪಾನ್ಸ್ ಇದೆ, ಖುಷಿ ಆಗ್ತಾ ಇದೆ ನಮ್ಗೆ. ಚೆನ್ನಾಗಿದೆ ಸರ್ ಫಿಲಮ್. ನನಗೆ ಕಠೋರ ಡೈಲಾಗ್ಗಳು, ಫೀಲಿಂಗ್ಸ್, ತಾಯಿ ಫೀಲಿಂಗ್ಸ್ ಎಲ್ಲ ಚೆನ್ನಾಗಿದೆ. ಅದು ದೇವ್ರ ಪುಣ್ಯದಿಂದ 100 days ಹೋದ್ರೆ ನಮಗೆ ಖುಷಿ. ಅವ್ರು ಬೆಳೆದ್ರೆ ಎಲ್ಲ ಚೆನ್ನಾಗಿರ್ತಾರೆ. ಚೆನ್ನಾಗಿದೆ. 100 days ಓಡುತ್ತೆ. 100 days ಓಡಲೇಬೇಕು. ಓಕೆ, ಥ್ಯಾಂಕ್ ಯು. ಸೂಪರ್ ಆಗಿದೆ. ಏನ್ ಇಷ್ಟ ಆಯ್ತು ನಿಮ್ಗೆ? ಅದು ಒಂಥರ ತಾಯಿ ಮಗನ್ ಸೆಂಟಿಮೆಂಟ್. ಆಮೇಲೆ ಅದು ಹೊರಗಜ್ಜ ಅನ್ನೋದು ಅದೊಂದು ಲಾಸ್ಟ್ ಸೀನ್ ಅಂತೂ ಸೂಪರ್ ಆಗಿತ್ತು. ಒಂಥರ ಹೆಂಗೆ ಅಂದ್ರೆ ಫುಲ್ ಎಂಜಾಯ್ ಮಾಡಿದೆ. ಸೂಪರ್, ಎಲ್ಲರೂ ಬಂದು ನೋಡ್ಬೇಕು. ಒಳ್ಳೆ ಸಾಂಗ್ ಅಲ್ಲಿ ಅದು ಲಾಸ್ಟ್ ಅಲ್ಲಿ ಒಂದು ಸೆಂಟಿಮೆಂಟ್ ಸಾಂಗ್ ಇತ್ತಲ್ಲ, ಅದಿಷ್ಟ ಆಯ್ತು. ಅದೇನು ವರ್ಡ್ ಅಷ್ಟೊಂದು ನೆನಪಿಲ್ಲ, ಬಟ್ ಸೂಪರ್ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಮಾಡಿದಾರೆ. ಮತ್ತೆ ವಿಲನ್ ಸೂಪರ್ 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 ಹಿಟ್ ಫಿಲಮು. ಯಾವ್ದು ಡಬ್ಬಿಂಗ್ ಇಲ್ಲ, ಏನಿಲ್ಲ, ನೈಜ ಕಥೆನ ನಮ್ಗೆ ಮುಂದೆ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂರ್ತಿ ಸರ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸುನಾಮಿ ಕಿಟ್ಟಿನೂ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಮ್ಮ ಕಲಾವಿದ ತಂಡಗಳು ಎಲ್ಲರನ್ನೂ ಹಾಕೊಂಡು ಎಲ್ಲರದು ಯಾರ್ದು ಅಲ್ಲಿ ಮೈನಸ್ ಪಾಯಿಂಟೇ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನಮ್ಮ ಕರ್ನಾಟಕದ ಜನತೆಯರು ಬಂದು ಈ ಫಿಲಮ್ನ ನೋಡ್ಬೇಕು. ಹಿಂದಿನ ಕಾಲದಲ್ಲಿ ಏನ್ ನಡೆದಿದೆ, ನಮ್ಮ ಮೇಲೆ ಎಷ್ಟು ಯಾವ ತರ ನಮ್ಗೆ ತೊಂದರೆಗಳು ಕೊಟ್ಟಿದ್ದಾರೆ ಈ ರಾಜಕೀಯದವರು ಇರ್ಬೋದು, ಎಲ್ಲ ಯಾವ ತರ ಮಾಡಿದ್ದಾರೆ ಅನ್ನೋದನ್ನ ಇರೋ ಸ್ಟೋರಿನ ಇತ್ತು ಮುಂದೆ ಎತ್ತಿ ಬಿಚ್ಚಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಅವ್ರಿಗೆ ದೇವ್ರ ಆಶೀರ್ವಾದ ಮಾಡ್ಲಿ. ನಮ್ಮ ಅಂಬೇಡ್ಕರ್ ಜಿ ಅವರ ಆಶೀರ್ವಾದ ಸದಾಕಾಲ ಇರ್ಲಿ. ಇದು ಇನ್ನೂ 100 ದಿನ ಓಡ್ಲಿ, ಇನ್ನೂ ಸೂಪರ್ ಹಿಟ್ ಆಗ್ಲಿ, ಸೆಕೆಂಡ್ ಪಾರ್ಟು ಬರ್ಲಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಂತಾ ಇದ್ದೀನಿ. ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿಯವರೆಲ್ಲ ಬಂದು ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ನಮ್ಮ ಕನ್ನಡ ತಂಡದವ್ರಿಗೆ ನಾವು ಜೈ ಭೀಮ್ ಹೇಳ್ತೀರಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ತೆಗ್ದಿದ್ದಾರೆ. ಕರ್ನಾಟಕದಲ್ಲಿ ಎಂಥವ್ರೇ ಆಗಲಿ ಎಲ್ಲ ಬಂದು ಕುತ್ಕೊಂಡು ಆರಾಮಾಗಿ ಸಿನಿಮಾ ನೋಡಿ. ಒಳ್ಳೆ ಸೂಪರ್ ಹಿಟ್ ಆಗುತ್ತೆ. ಏನ್ ಇಷ್ಟ ಆಯ್ತು? ಫೈಟ್ಸ್ ಎಲ್ಲ ಚೆನ್ನಾಗಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಮಾಡ್ಲಿ ಚೆನ್ನಾಗಿ ಅಂತ ನಾವು ಥ್ಯಾಂಕ್ ಯು. ನಮ್ಮ ಸಮುದಾಯದಾರರಾಗಿ ಪಿಕ್ಚರ್ ಸೂಪರ್ ಆಗಿ ಮಾಡಿದ್ದಾರೆ. ಮೂರ್ತಿಯನ್ನ ಸೂಪರ್. ಸೆಕೆಂಡ್ ಪಾರ್ಟ್ ಇನ್ನೂ ಸೂಪರ್ ಆಗಿ ಬರುತ್ತೆ. ಜೈ ಭೀಮ್. ತುಂಬಾ ಕಾಯ್ತಾ ಇದ್ದೀನಿ.